ನನ್ನ ಗಂಡ ತುಂಬ ಒಳ್ಳೆಯವರು. ದಯವಿಟ್ಟು ನನ್ನ ನಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳಬೇಡ ಕಣವ್ವ. ನಿಮ್ಮ ಅಣ್ಣ ಅತ್ತಿಗೆಗೆ ನೋವಾಗ್ತದೆ ಅಂತ ಇಂಥ ನನ್ನ ಮಕ್ಕಳು ಮಾಡೋ ಕೆಲಸನ ಮುಚ್ಚಿಟ್ರೆ ಪಾಪ ಕಣವ್ವ, ನಮಗೆ ಪಾಪ. ಅಯ್ಯೋ ಮಾವ, ಏನಿದೆಲ್ಲ? ಅಣ್ಣ ಅದಕ್ಕೆ ನಾನು ಯಾವತ್ತಾರು ಸುಳ್ಳು ಹೇಳ್ತೀನಾ? ಇನ್ನೂ ಹೇಳಬೇಕಂದ್ರೆ ನನ್ನ ಗಂಡನು ನಾನು ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದರೆ, ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಾವಿಬ್ಬರು ಫುಲ್ಲು ಈ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀವಿ. ಖುಷಿ ಖುಷಿಯಾಗೆ ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರಿಗೂ ಕಾಲು ಎಳ್ಕೊಂಡು ಹಾಗೆ ಇರ್ತೀವಣ್ಣ. ಹಾಗೆ ಹಿಂಗೇನೋ ಮಾತಾಡ್ಬೇಕಾರೆ ಏನೋ ಮಿಸ್ ಆಗಿ ಹಿಂಗೆ ಆಗಿರೋದಷ್ಟೇ. ಅಷ್ಟಂದಿದ ಮಾತ್ರಕ್ಕೆ ಹೀಗೆಲ್ಲ ಬಣ್ಣ ಕಟ್ಬಾರ್ದು. ನಾನು ಹೇಳೋದನ್ನ ದಯವಿಟ್ಟು ನಂಬಿ ಪ್ಲೀಸ್. ದಿಟ ಹೇಳವ, ಅಷ್ಟೇನಾ? ತಿಟ್ಟುವಾಗ್ಲೂ ನೋಡ್ದಿಲ್ವಾ? ನೀನು ಸೀನ ಸಂದಾಗ ಹೇಳ್ತಿರತ್ತಾನೆ. ಹ್ಞೂ ಅಣ್ಣ, ನಿಜವಾಗ್ಲೂ ನನಗೇನೂ ಆಗಿಲ್ಲ. ನಾವಿಬ್ರು ಹೀಗೆ ಚೆನ್ನಾಗೇ ಇದ್ದೀವಿ. ಅಯ್ಯೋ ಮಕ್ಕಳವ್ವ, ವಿಷಯ ಗೊತ್ತಾಗ್ದೆ ನಾನು ದುಡುಕಿ ಏನೇನೆಲ್ಲ ಮಾಡ್ಬಿಟ್ಟೆ. ಸೇನಾ ತೆಪ್ಪಾಗೋಯ್ತಲ್ಲ, ನನ್ಗೆ ಸಂಸ್ಬಿಡ್ಕಲ್ಲ. ನನ್ನ ತಂಗಿಗೆ ಯಾರೋ ಹೊಡೆದ್ಬಿಟ್ರು ಅಂತ ಕೇಳಿದ ತಕ್ಷಣ ನಂಗೆ ಕೋಪ ನೆತ್ತಿಗೇರ್ಬಿಡ್ತು. ನಂಗೆ ಏನು ಮಾಡ್ತೀನಿ ನಂಗೆ ಗೊತ್ತಾಯ್ಕಲಕ್ಕಲ್ಲ. ನನ್ ಕ್ಷಮಿಸ್ಬಿಡ್ಲ, ಗೊತ್ತಾಗ್ದಂಗೆ ಮಾಡ್ಬಿಟ್ಟೆ. ಸರಿ ಸರ್, ಇವಾಗ ಎಲ್ಲ ವಿಷಯನೂ ಗೊತ್ತಾಯ್ತಲ್ಲ, ದಯವಿಟ್ಟು ನನ್ನ ಗಂಡನ ಬಿಡುಗಡೆ ಮಾಡಿ ಸರ್. ಇಲ್ಲಮ್ಮ, ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮಾವ ಮಾದಪ್ಪಣ್ಣ, ಅವರೇ ವಾಪಸ್ ತಗೋಬೇಕು. ಮಾವ, ಆ ಬ್ರಹ್ಮ ಒಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ. ಹಾಗಿದ್ರೆ ನಂದು ಒಂದು ಕಂಪ್ಲೇಂಟ್ ತಗೊಳ್ಳಿ ಸರ್. ಏನಮ್ಮ ಅದು? ನನ್ನ ಗಂಡನ ಮೇಲೆ ಆರೋಪ ಹೊರಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋ ನನ್ನ ಮಾವನ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ. ಬರ್ಕೊಳ್ಳಿ ಸರ್. ಯಾರು ಫೋನ್ ಮಾಡ್ತಾ ಇದ್ದಾರೆ? ಹಲೋ ಸರ್ ನಮಸ್ತೆ. ನಿಮ್ಮ ಅಡ್ರೆಸ್ಸಿಗೆ ಒಂದು ಪಾರ್ಸಲ್ ಬರೋದಿತ್ತು, ಆದರೆ ಕಸ್ಟಮ್ಸ್ನವರು ಹಿಡಿದಿದ್ದಾರೆ. ನೀವು ಇಮಿಡಿಯೇಟಾಗಿ ಬಂದು ಅಮೌಂಟ್ ಕೊಟ್ಟು ಬಿಡಿಸ್ಕೊಂಡ್ರೆ ಸಿಗುತ್ತೆ, ಇಲ್ಲಾಂದರೆ ಹೋಗ್ಬಿಡುತ್ತೆ. ಹೌದಾ? ನಮ್ದು ಯಾವುದು ಪಾರ್ಸಲ್ ಇರಲಿಲ್ವಲ್ಲ? ಆಸ್ತಿಕೊಪ್ಪು ಅಡ್ರೆಸ್ ಅಲ್ವಾ ಸರ್? ಹೌದು, ನಮ್ಮನೆ ನಿಮ್ಗೆ ಹೆಂಗೆ ಗೊತ್ತು? ಪಾರ್ಸಲ್ ಡೀಟೇಲ್ಸಲ್ಲಿ ಇರುತ್ತಲ್ಲ ಸರ್. ನೋಡಿ ಸರ್, ನಾಳೆವರೆಗೂ ಟೈಮ್ ಇದೆ, ಬೇಗ ಬಂದು ಬಿಡಿಸ್ಕೊಂಡು ಹೋಗಿ, ಇಲ್ಲಾಂದರೆ ನಿಮ್ಮ ಪಾರ್ಸಲ್ ಮಿಸ್ ಆಗುತ್ತಷ್ಟೇ.